ಓಕೆ ಓಕೆನಾ ಸರ್ ಹೇಳಿ ಇವತ್ತು ವೋಟ್ ಮಾಡಿ ಬಂದ್ರಿ ನಿಮಗೆ ಹೇಗೆ ಅನ್ನಿಸ್ತಿದೆ ಈ ತರ ಅವಕಾಶ ಕೊಟ್ಟಿರೋದಕ್ಕೆ ಮೇಡಮ್ನವರೇ ಪ್ರತಿ ವರ್ಷ ನಾವು ಡ್ಯೂಟಿಯಲ್ಲಿ ಇರ್ತಿದ್ವಿ. ಆಗ ನಾವು ಅಲ್ಲಿ ಗಾಡಿ ಎಲ್ಲ ನಿಲ್ಲಿಸಿ ಹೋಗಿ ಓಟ್ ಹಾಕಿ ಬರಬೇಕಾಗಿತ್ತು. ಕೆಲವರು ಆ ಟೈಮ್ ಸಿಗಲಿಲ್ಲ ಓಟ್ ಕೂಡ ಹಾಕೋಕ್ಕಾಗ್ತಿರ್ಲಿಲ್ಲ. ಇದು ನಮ್ಗೆ ಈಗ ಮಾಡಿಕೊಟ್ಟಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಇದು ಎಸೆನ್ಷಿಯಲ್ ಸರ್ವಿಸ್ವರೆಗೆ ಈ ಥರ ಕೊಟ್ಟಿರೋದು ಭಾರಿ ಅನುಕೂಲ ಆಗಿದೆ. ಇದು ಮಾಡಿಕೊಟ್ಟವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ ಮೇಡಮ್ನವ್ರೆ. ಓಕೆ ಸರ್ ಎಲ್ಲಿಂದ ಬರ್ತಿದ್ದೀರಾ ಸರ್? ನಾವು ಬೆಂಗಳೂರು ಹತ್ರ ಹೊರತು ವೈಟ್ಫೀಲ್ಡ್ ಏರಿಯಾದಿಂದ ಬಂದಿದ್ದೀವಿ ಮೇಡಮ್ನವ್ರೆ. ಓಕೆ ಪ್ರತಿ ವರ್ಷನೂ ವೋಟ್ ಮಾಡ್ತಿದ್ರಾ? ಮಾಡ್ತಾಯಿದ್ದೀವಿ, ಬಟ್ ಕಷ್ಟ ಆಗೋದು ಮೇಡಮ್ನವ್ರೆ. ಯಾಕಂದರೆ ನಾವು ಡ್ಯೂಟಿಲಿದ್ದೀವಿ, ಬಸ್ ಎಲ್ಲೋ ನಿಲ್ಲಿಸ್ಬೇಕು. ಆಗ ನಾವು ನಿಲ್ಲಿಸಿ ಬರಬೇಕು ಅಂದರೆ ಕಷ್ಟ ಆಗೋದು. ಪ್ಯಾಸೆಂಜರ್ ಬೈಕೋತಾರೆ, ಅನಾನುಕೂಲ ಜಾಸ್ತಿ ಇತ್ತಾಗ. ಯಾವ ಇಲಾಖೆ ಸರ್? ನಮ್ಮದು ಸಾರಿಗೆ ಸಂಸ್ಥೆ ಮೇಡಮ್, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯಿಂದ ಮೇಡಮ್ನವ್ರು ಬಂದಿರೋದು. ಎಷ್ಟು ವರ್ಷಗಳ ಕಾಲ ಈ ತರ ವೋಟಿಂಗ್ ಮಿಸ್ ಮಾಡ್ಕೊಂಡಿದ್ರಾ ಸರ್? ಅವಾಗ ಏನು ಅನಿಸ್ತಾ ಇತ್ತು? ಅಲ್ಲ, ಮಿಸ್ ಮಾಡ್ಕೊಡ್ತಿಲ್ಲ, ಆಗ್ತಾಯಿದ್ವಿ, ಬಟ್ ಕಷ್ಟ ಆಗೋದು ಓಟ್ ಹಾಕೋಕ್ಕೆ. ಯಾಕಂದ್ರೆ ನಾವು ಪ್ಯಾಸೆಂಜರ್ ಇರೋರು, ಅಲ್ಲಿ ಯಾರಿಗೋ ಒಂದೊಂದು ಗಾಡಿಗೆ ಎಕ್ಸ್ಚೇಂಜ್ ಕೊಡಬೇಕು. ಎಕ್ಸ್ಚೇಂಜ್ ಕೊಟ್ಟು ಬೇರೆ ಗಾಡಿ ಕಳಿಸಿ ನಾವು ನಮ್ಮ ಬಸ್ನ ಒಂದು ಸೈಡ್ಗೆ ಹಾಕಿ ನಾವು ಹೋಗಿ ವೋಟ್ ಮಾಡಬೇಕಾಗಿತ್ತಲ್ಲ. ನಾವು ಬೆಳಗ್ಗೆ 6:45ಗೆಲ್ಲ ಔಟ್ ಮಾಡಿಬಿಡ್ತೀವಿ. ಅಷ್ಟೊಂದು ವೋಟಿಂಗ್ ಸ್ಟಾರ್ಟ್ ಆಗಿರೋಲ್ಲ ಅಲ್ವಾ. ಇದು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 7:30 ಮೇಲೇ. 7:30 ನಾವು ಅರ್ಧ ದಾರಿಲಿ ಇರ್ತೀವಿ. ಇಲ್ಲಿ ಸಾಯಂಕಾಲ ನಾವು ಹೋಗೋದು 7 ಗಂಟೆ ಆಗೋದು ಡಿಪೋಗೆ. ಆ ಟೈಮಲ್ಲಿ ನಮಗೆ ಕೆಲವರು ಹಂಗಾಗಿ ಮಿಸ್ ಆಗೋ ಎಷ್ಟೋ ಜನ ಇದ್ದಾರೆ. ಬಿಡಪ್ಪ ಈ ತಲೆನೋವು ಯಾಕೆ ಹೋಗ್ಲಿ ಬಿಡಲಿ ಅನ್ನೋ ಒಂದಿದ್ದು. ಬಟ್ ಇದು ಒಳ್ಳೇದೇ ಆಯ್ತು ಈಗ ಕೊಟ್ಟಿದ್ದು.